ಎಲ್ಲರಿಗೂ ಕೂಡ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಈಗ ಫ್ರೀಡಂ ಪಾರ್ಕ್ನಿಂದ ನಾಳೆ ನಾವು ರಾಜಭವನ್ ಚಲೋ ಮಾಡ್ತಾ ಇದ್ದೀವಿ. ಬಿಜೆಪಿ ಕಚೇರಿನೇ ನಾವು ಮುತ್ತಿಗೆ ಹಾಕಬೇಕಾಗಿತ್ತು, ಆದರೆ ಬೇಡ ಅಂತೇಳಿ ನಾವು ರಾಜಭವನ್ಗೆ ಮುತ್ತಿಗೆ ಹಾಕುವಂಥ ಕೆಲಸ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇಡೀ ರಾಷ್ಟ್ರದ ಒಂದು ದೊಡ್ಡ ಕಾರ್ಯಕ್ರಮ, ರೈತರ ಕಾರ್ಯಕ್ರಮ. ಯಾವ ರೀತಿ ನಾವು ಹೋರಾಟ ಮಾಡಿ ಹಿಂದಕ್ಕೆ ತೆಗೆಸ್ತೋ ಅದೇ ರೀತಿ ಇವತ್ತು ನಮ್ಮ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಹಾಕೊಟ್ಟಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮತ್ತೆ ಅನುಷ್ಠಾನಕ್ಕೆ ತರಬೇಕು. ಸುಮಾರು 6,000 ಕೋಟಿ ರೂಪಾಯಿ ಪ್ರತಿ ವರ್ಷ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಆಗ್ತಾಯಿತ್ತು. ಅದು ಇವತ್ತು ಅದಕ್ಕೆ ನಿಲ್ಲಿಸಲಿಕ್ಕೆ ಇದೊಂದು ಹೊಸ ಕಾನೂನನ್ನು ತಂದಿದ್ದಾರೆ. ಇದು ಜನ ವಿರೋಧಿ, ಗ್ರಾಮೀಣ ಅಭಿವೃದ್ಧಿ ವಿರೋಧಿ ಮತ್ತು ಏನು ನಮ್ಮ ಬಡ ಜನರಿಗೆ ಉದ್ಯೋಗ ಖಾತ್ರಿಯನ್ನು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟಿತ್ತು, ಅದನ್ನು ವಾಪಸ್ ತೆಗೆದುಕೊಂಡಿರೋದು ಖಂಡನೀಯ. ಆ ಖಂಡನೆಗೋಸ್ಕರ ಇವತ್ತು ನಾವು ಇಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ರಾಷ್ಟ್ರೀಯ ನಾಯಕರು ಯಾರು ಭಾಗಿಯಾಗ್ತಾರೆ? ರಾಷ್ಟ್ರೀಯ ನಾಯಕರು ಯಾರು? ಇವರು ಸುರ್ಜೇವಾಲಾ, ಇದು ಈಗ ಚೀಫ್ ಮಿನಿಸ್ಟರ್ ರಾಷ್ಟ್ರೀಯ ನಾಯಕರಲ್ವಾ? ನಾನು ಹಳ್ಳಿ ನಾಯಕ ಅಲ್ವಾ?